ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2024 ಮಾಡಲು ಸಿಂಗಲ್ ಓನರ್ ಗಾಡಿ ಮಹೇಂದ್ರ ಜೀತು ಸ್ಟ್ರಾಂಗ್ ಅಂತೇಳಿ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ಈ ವಿಡಿಯೋ ಕೆಳಗಡೆ ಟೈಟಲಲ್ಲೇ ಇರುತ್ತೆ, ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಫೇಸ್ಬುಕ್ಕಲ್ಲಿ ಏನಾದರೂ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರು ಎರಡು ಸಿಗುತ್ತಂತ ಹೇಳ್ಬೋದು. ಇನ್ನು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ. ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ, ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ಯಾವುದು ಮಹೇಂದ್ರ ಜೀತು ಸ್ಟ್ರಾಂಗ್ ಅದು? ಹಾಂ ಹೌದಣ್ಣ. ಓಕೆ, ಯಾವ್ದು ಮಾಡಲು ಅಣ್ಣ 2024. 24. ಹಾಂ ಓಕೆ, ಅಂದರೆ ಸಿಂಗಲ್ ಓನರಾ? ಹಾಂ ಸಿಂಗಲ್ ಓನರ್ ಅಣ್ಣ. ಓಕೆ, ಎಷ್ಟು ಹೊಡಿದೆ ಗಾಡಿ? ಅಣ್ಣ 8,000 ಚಿಲ್ಲರೆ ಹೊಡಿದೆ ಅಣ್ಣ. ಏನು ಶೋರೂಮ್ ಸರ್ವಿಸಾ ಎರಡು ಹೊರಗಡೆನಾ? 8,000 ಮೇಲೆ 8,500 ಮೇಲೆ ಇದೆ. ಅಲ್ಲ, ಎಲ್ಲ ಶೋರೂಮಲ್ಲೇ ಮಾಡಿಸಿರಾ ಹೊರಗಡೆ ಮಾಡಿಸಿರಾ? ಹಾಂ ಶೋರೂಮಲ್ಲಿ ಎಲ್ಲ ಮಾಡಿಸಿರೋದು. ಓಕೆ, ಈಗ ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವಲ್ಲ? ಹಾಂ ರನ್ನಿಂಗ್ ಇದೆ ಸರ್. ಇನ್ಸೂರೆನ್ಸು ಫ್ರೆಶ್ ಇದೆ. ಹ್ಞೂ. ಈ ಟೈರ್ ಬ್ಯಾಕು ಒಂದು 5,000 ಹೊಡೋದ್ಮೇಲೆ ಹಾಕ್ಸಿರೋದು. 5,000ಕ್ಕೆ ಹಾಕ್ಸಿದ್ರಾ? ಅದೇ ಸರ್, ಹಿಂದೆಗಡೆ ಬಟನ್ ಇರೋದು ಹಾಕ್ಸಿರೋದು. ಹಾಂ, ಅಂದರೆ ಶೋರೂಮಿಂದ ಬಂದು ತೆಗೆದು ಬಟನ್ ಎಲ್ಲ ಹಾಕ್ಸಿದ್ರೆ? ಹಾಂ ಹೌದು ಸರ್. ಓಕೆ, ಮುಂದೆವು ಹಂಗೆ ಇದೆ. ಓಕೆ, ಇನ್ನೂ ಒಂದು 3/4% ಇದಾವ? ಇನ್ನು ಮುಕ್ಕಾಲು 85% ಇದೆ ಸರ್. ಓಕೆ, ಈಗ ಬಾಡಿ ಎಲ್ಲ ಕಟ್ಸಿದ್ರೆ ನೀವೇನಾ? ಹಾಂ ಎಲ್ಲ ಕಟ್ಸಿದ್ವಿ ಸರ್, ಬಾಡಿ ಸಿಸ್ಟಮ್ ಎಲ್ಲ ಕಟ್ಸಿದ್ರಿ. ಓಕೆ, ಈಗ ಗಾಡಿ ಏನು ಪ್ರಾಬ್ಲಮ್ ಇಲ್ಲ? ಹೊಸ ಗಾಡಿ ಏನು ಪ್ರಾಬ್ಲಮ್ ಇಲ್ಲ ಸರ್. ಏನು ಮತ್ತೆ ಹೊಸ ಗಾಡಿ ತೊಗೊಂಡು ಮಾರ್ತಿದ್ದೀರಂತ ಏನಾದರೂ ಪ್ರಾಬ್ಲಮ್ ಆ ಥರ ಏನಾದರೂ? ಸರಿ, ಸ್ವಲ್ಪ ಮನೆ ಕಡೆ ಪ್ರಾಬ್ಲಮ್ ಇದೆ. ಹ್ಞೂ. ಹೆಲ್ತ್ ಇಶ್ಯೂ, ಗಾಡಿ ಎಲ್ಲೂ ಹೋಗ್ತಾ ಇಲ್ಲ. ಹ್ಞೂ. ಅದರಿಂದಾಗಿ ಓಕೆ, ಗಾಡಿ ಕೊಡ್ತಾರೆ ಸರ್. ಏನು ಡೆಂಟು ಸ್ಕ್ರಾಚು ಆ ಥರ ಏನಿಲ್ಲಲ್ಲ? ಏನಿಲ್ಲ ಸರ್. ಓಕೆ, ಒಳಗಡೆ ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗಿತ್ತಾ? ಹಾಂ ಚೆನ್ನಾಗಿದೆ ಸರ್. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಾದರೂ? ಏನಿಲ್ಲ. ಈಗ ಒಂದು ಸರ್ 2 ಲಕ್ಷ ಕಟ್ಟಿ 2.5 ಲಕ್ಷ ಕಟ್ಟಿದ್ದು. ಹಾಂ. 3 ಲಕ್ಷ ಲೋನ್ ಹಾಕ್ಸಿದ್ರೆ. ಓಕೆ. ಅದ್ರಾಗ 1 ವರ್ಷ ಕ್ಲಿಯರ್ ಆಗೈತಿ, ಇನ್ನೊಂದು ವರ್ಷದ ಐತಿ, ಇನ್ನು 11 ತಿಂಗಳದ್ದು ಐತೆ. ಓಕೆ, ಅಂದರೆ ಈಗ ಏನು ಕ್ಲಿಯರ್ ಮಾಡಿಕೊಡ್ತೀರಾ, ಏನು ಕಂಟಿನ್ಯೂ ಏನಾದ್ರು ಕೊಡ್ತೀರಾ? ಕಂಟಿನ್ಯೂನೇ ಕೊಟ್ಬಿಡ್ತೀರಿ. ಕಂಟಿನ್ಯೂ ಕೊಡ್ತೀರಾ? ಹಾಂ. ಓಕೆ, ಇನ್ನು 11 ಕಂತಿದೆ? ಇನ್ನು 11 ಕಂತಿದೆ. ಓಕೆ, ಎಷ್ಟು ಬರುತ್ತೆ ಒಂದು ಕಂತು? 13,260. ಓಕೆ, ಈಗ ಲೋನ್ ಕಂಟಿನ್ಯೂ ಅಂದರೆ ನಿಮ್ಮ ಕೈಗೆ ಎಷ್ಟು ಕೊಡಬೇಕಾಗುತ್ತೆ? ಲೋನ್ ಕಂಟಿನ್ಯೂ ಆದರೆ ಒಂದು ನಿಮಿಷ ಇರಿ ಸರ್, ಕೇಳ್ತೀನಿ. ಹಲೋ? ಅಲ್ಲ ಸರ್, ಅದೇ ಸರ್, ಲೋನು ಕಂಟಿನ್ಯೂ ಕೊಡ್ತೀರಿ. ಹಾಂ. 4.25 ಹೇಳ್ತಾ ಇದೆ ಸರ್. ನಿಮ್ಮ ಕಡೆಯಿಂದ ಬಂದರೆ ಏನೋ ಒಂಚೂರು ಬಿಡ್ಬೋದು. ಹಾಂ. ಅದೇ ಸರ್, ಲೋನ್ ಹಂಗೆ ಕಂಟಿನ್ಯೂ ಕೊಟ್ಬಿಟ್ಟು ಹಂಗೆ ಕಟ್ ಮಾಡ್ಕೊಳ್ಳೋಣ ಅಂತ. ಓಕೆ, 4.25 ಹೇಳ್ತೀರಾ, ಬಂದಾಗ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ? ಹಾಂ ಮಾಡಿಕೊಡ್ತೀವಿ ಸರ್. ಓಕೆ, ಆನ್ ರೋಡ್ ಪ್ರೈಸ್ ಎಷ್ಟಿತ್ತು ಅದು ಗಾಡಿ? ಆನ್ ರೋಡ್ ಪ್ರೈಸ್ 5.50 ಇತ್ತು ಸರ್. 5,50,000. ಓಕೆ, ಅಂದರೆ ನೀವು 1 ಲಕ್ಷ ಕಮ್ಮಿ ಹೇಳ್ತಿದ್ರಿ ಅಷ್ಟೇ? ಹಾಂ 1 ಲಕ್ಷ ಕಮ್ಮಿ ಹೇಳ್ತಾ ಇದೆ ಸರ್. ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಇದೆ ಸರ್. ಹ್ಞೂ. ಏನು ಕಡಿಮೆ ಮಾಡಿಕೊಡ್ತೀರಲ್ಲ? ಹಾಂ ಕಮ್ಮಿ ಮಾಡ್ತೀವಿ ಸರ್, ಒಂದು 15-20 ಸಾವಿರ. ಓಕೆ, ಫುಲ್ ಕ್ಯಾಶ್ ಆದರೆ ಏನು ಹೇಳ್ತೀರಿ ಗಾಡಿ ರೇಟು? ಸರ್ ಫುಲ್ ಕ್ಯಾಶ್ ಆದರೆ 4.70 ಹೇಳ್ತೀರಿ. ಫುಲ್ ಕ್ಯಾಶ್ಗೆ 4.70? 4.70 ಹೇಳ್ತೀರಿ. ಅದೇ ನಿಮ್ಮ ಕಡೆಯಿಂದ ಬಂದರೆ ಒಂದು 4.30 ಕೊಟ್ಬಿಡ್ತೀವಿ ಸರ್. ಫುಲ್ ಕ್ಯಾಶಿಗಾ? ಹೌದು ಸರ್. ಮತ್ತು ಲೋನ್ ಕಂಟಿನ್ಯೂ ಆದರೆ? ಲೋನ್ ಕಂಟಿನ್ಯೂ ಆದರೂ ಅದು ಅಷ್ಟೇ ಸರ್. ಲೋನು ಕ್ಯಾಶ್ ಅದೇ ಸರ್, ಕ್ಯಾಶ್ ಇಲ್ಲ, ಅದರಿಂದಾಗಿ ಇದು ಮಾಡ್ತಿರೋದು. ಅಲ್ಲ ಸರ್, ಈಗ ಎರಡು ಒಂದೇ ಪ್ರೈಸ್ ಹೇಳಿದರೆ ಹೆಂಗಾಗುತ್ತೆ ಹೇಳಿ? ನೀವೇ ಲೋನ್ ಕಂಟಿನ್ಯೂಗೂ 4.25 ಹೇಳಿದ್ರಿ, ಫುಲ್ ಅದೇ ಕ್ಯಾಶಿಗೆ cash 4.70 ಹೇಳ್ತೀರಾ? ಅದೇ ಸರ್, ಫುಲ್ ಕ್ಲಿಯರ್ ಮಾಡೋಕೆ 4.70. ಹಾಂ. ಇಲ್ಲ ಅಂದರೆ ಮಾಮೂಲಿ ಇದು ಕಂಟಿನ್ಯೂ ಅಂದರೆ ಒಂದು 4.5 ಹೇಳ್ತೀರಿ, ಒಂಚೂರು ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಸರ್. ಅಲ್ಲ, ನಿಮ್ಮ ಪ್ರಕಾರ ಯಾರಾದರೂ ಯೋಚನೆ ಮಾಡಿದರೆ ಫುಲ್ ಕ್ಯಾಶ್ ಆಗೋದು ಬೆಟ್ರ್ ಅನಿಸುತ್ತೆ. ಅದೇ ಫುಲ್ ಕ್ಯಾಶ್ ಅಮೌಂಟು ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್, ಫ್ಯಾಮಿಲಿ ಪ್ರಾಬ್ಲಮ್, ಅದರಿಂದಾಗಿ. ಬಟ್ ಈಗ ನೀವು ಹೇಳ್ತಿರೋದು ಒಂದು ಸರಿ ಇಲ್ಲ ಅದು. ಯಾಕಂದರೆ ಈಗ ನೀವು ಹೇಳ್ತಿರೋದು ಫುಲ್ ಕ್ಯಾಶಿಗೆ 4.70 ಹೇಳ್ತೀರಾ, ಲೋನ್ ಕಂಟಿನ್ಯೂ ಆದರೆ 1 ವರ್ಷ ಲೋನಿಗೆ 4.25 ಹೇಳಿದ್ರೆ ಹಾಂ ಅದು ಸೆಟ್ ಆಗಲ್ಲ ವ್ಯವಹಾರ. ಹಂಗಾಗಿ ಹೇಳ್ತಿರೋದು. ಈಗ ಹಂಗೆ ಯೋಚನೆ ಮಾಡಿದ್ರೆ ಜನಗಳು ಫುಲ್ ಕ್ಯಾಶ್ ಅಂದರೆ ಸೇಮ್ ರೇಟ್ ಬಿಡುತ್ತೆ ಅದು. ಹಾಂ ಈಗೇನು ಮಾಡೋದು ಸರ್ ಮತ್ತೆ? ಅಲ್ಲ, ನಿಮ್ಮಿಷ್ಟ, ನಾವೇನು ಮಾಡೋಕ್ಕೆ ಬರೋಲ್ಲ. ಈಗ ನಾವು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬಲ್ಲಿ. ಹಾಂ. ಈಗ ಜನ ಫೋನ್ ಮಾಡ್ತಾರೆ ನಿಮಗೆ, ನೀವೇ ಅವ್ರ ಹತ್ರ ಏನು ಬೇಕೋ ಅವರು ಕ್ಲೀನಾಗಿ ಮಾತಾಡ್ಕೊಳ್ಳಿ. ಹಾಂ. ಗಾಡಿ ಇರೋ ಲೊಕೇಶನ್ ಎಲ್ಲಿ?
ಸರ್ ಇಲ್ಲೇ ರಾಜಗುಂಟೆ ಸರ್, ರಾಜಗುಂಟೆ ಪಕ್ಕದಲ್ಲಿ ಶ್ರೀರಾಮನಹಳ್ಳಿ, ದೊಡ್ಡಬಳ್ಳಾಪುರ ರೋಡು, ಯಲಹಂಕ. ಬೆಂಗಳೂರಾ? ಹಾಂ, ಬೆಂಗಳೂರು ಸರ್. ಓಕೆ. ಅಲ್ಲೇ ಬೆಂಗಳೂರು ಎಲ್ಲೆಲ್ಲಿ ಅಂದರೆ? ಈ ರಾಜಗುಂಟೆ ರಾಜನಗುಂಟೆ. ರಾಜಗುಂಟೆ ಪಕ್ಕದಲ್ಲಿ ಶ್ರೀರಾಮನಹಳ್ಳಿ. ಶ್ರೀರಾಮನಹಳ್ಳಿ. ಹಾಂ ಓಕೆ, ಆಯಿತು. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ? ಹಾಂ, ಇದೇ ಹಾಕಿ, ಇದೇ ಹಾಕಿ. ಓಕೆ, ಸರಿ ಸರ್, ಆಯ್ತು. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಈ ವಿಡಿಯೋ ಕೆಳಗಡೆ ಇರುತ್ತೆ ನಂಬರು. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ವೀಕ್ಷಕರೇ. ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ದಯವಿಟ್ಟು ಯಾರು ಕಾಲ್ ಮಾಡಬೇಡಿ. ಏನಾದರೂ ಹೇಳೋದಿತ್ತಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡಿದರೆ ನಾವು ರಿಸೀವ್ ಮಾಡೋದಿಲ್ಲ. ಜಸ್ಟ್ ಫೋಟೋಸ್ ಕಳಿಸಿದರೆ ಸಾಕು ವೀಕ್ಷಕರೇ.